ನಿಮ್ಮನೆ ಹುಡುಗ ನಿಮ್ಮ ಯಶಸ್ ಗೌಡ ಚಾನೆಲ್ ವೀಕ್ಷಿಸಲು ಬಂದ ಎಲ್ಲ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ನಮ್ಮ ಹಗ್ರಾರ ಪಾಳ್ಯದ ಫಲಾನುಭವಿಯಾದಂತ ಚಂದನ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗಿದ್ರೆ ಅವ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ಹೌದು ಯಶಸ್ ಗೌಡ ಅವರೇ, ನಮಗೂ ಕೂಡ ಅಗ್ರಹಾರ ಪಾಳ್ಯದಲ್ಲಿ ಜೆ ಬ್ಲಾಕ್ ಅಲ್ಲಿ ಹೌಸ್ ನಂಬರ್ 6 ಸಿಕ್ಕಿದೆ ನಮ್ಗೆ. ಇವಾಗ ಏನಂತಂದ್ರೆ ನಾವು ಮನೆಯವರೆಲ್ಲ ತುಂಬಾ ಖುಷಿಯಾಗಿದ್ದೀವಿ, ನಮ್ಗೆ ಅಂತ ಒಂದು ಮನೆ ಆಗ್ತಾ ಇದೆ, ಸ್ವಂತ ಮನೆ ಅಂತ ಅನ್ಬಿಟ್ಟು. ಬಟ್ ಈಗ ಈ ಬ್ಯಾಂಕ್ ಪ್ರಾಬ್ಲಮ್ಸ್, ಬ್ಯಾಂಕ್ ಇಶ್ಯೂಸ್ ಎಲ್ಲ ಬಂದು ತುಂಬಾ ಲೈಕ್ ಏನೋ ಒಂಥರ ಫುಲ್ ಮೆಂಟಲಿ ಅಪ್ಸೆಟ್ ಆಗ್ಬಿಟ್ಟಿದೀವಿ. ಎಲ್ಲಾನು ಹೆಂಗ್ ಫೇಸ್ ಮಾಡೋದು ಅನ್ನೋ ತರ ಬಂದ್ಬಿಟ್ಟಿದೆ ಇವಾಗ. ಹಾಗಿದ್ರೆ ಮೇಡಮ್, ಮೊನ್ನೆ ಅಷ್ಟೇ ನಿಮ್ಮ ಅಗ್ರಹಾರ ಪಾಳ್ಯದಲ್ಲಿ ಯಲಹಂಕದ ಶಾಸಕರಾಗಲಿ ಮತ್ತೆ RGCL ಕಚೇರಿಯ ಅಧಿಕಾರಿಗಳೆಲ್ಲ ಬಂದು ಭೇಟಿ ಕೊಟ್ಟಿದ್ರಲ್ಲ ಮೇಡಮ್. ಮತ್ತೆ ಮೊನ್ನೆ ಅಷ್ಟೇ ಲೋನ್ ಮೇಳನು ನಡೀತು ಅಂತ ನಾನು ಕೇಳ್ಪಟ್ಟೆ. ನಿಮ್ಗಾದ್ರೂ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಲಿಲ್ವಾ? ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ ಸರ್ ನಮಗ್ ಬೇಕಾಗಿರೋದು ಅವ್ರ ಏನ್ ಮುಂಚೆ ಹೇಳಿದ್ರಲ್ಲ ಅದು ನಮ್ಗೆ ಕೊಡ್ಬೇಕಷ್ಟೇ ಅವರು. ಹಾಗಿದ್ರೆ ಮುಂಚೆ ಏನ್ ಹೇಳಿದ್ರು, ಏನ್ ಕೊಡ್ಬೇಕು ನಿಮ್ಗೆ? ಹಂಗಂತ ಫ್ರೀ ಆಗಂತೂ ಮನೆ ಕೊಡಕ್ಕಾಗಲ್ಲ ಗೌರ್ಮೆಂಟ್ ಕಡೆಯಿಂದ. ನಾವು ಏನೋ ಅವ್ರನ್ನ ಫ್ರೀಯಾಗಿ ಏನ್ ಕೇಳ್ತಾ ಇಲ್ಲ ಸರ್, ಅವ್ರೇನ್ ಫ್ರೀಯಾಗಿ ಕೊಡೋದು ನಮ್ಗೆ ಬೇಕಾಗಿಲ್ಲ, ಭಿಕ್ಷೆ ನಾವು ತಗೊಳ್ಳೋದು ಇಲ್ಲ. ನಾವು ಸ್ಟಾರ್ಟಿಂಗ್ ಅಪ್ಲೈ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಒಂದ್ ಫ್ಲಾಟಿಗೆ ಎಷ್ಟು ರೇಟ್ ಡಿಕ್ಲೇರ್ ಮಾಡಿತ್ತು ಸರ್? ಹಾಗಿದ್ರೆ ಬಿಡಿ ಮೇಡಮ್, ಹಿಂದಿದ್ದೆಲ್ಲ ಏನ್ ಬೇಡ. ಆಗಿನ ಸರ್ಕಾರಕ್ಕೆ 4 ಲಕ್ಷ ಮಾಡಿದ್ರು. ಸೊ ಆಮೇಲೆ ಮತ್ತೆ ಅದು 8 ಲ್ಯಾಕ್ಸ್ ಆಯ್ತು. 8 ಲ್ಯಾಕ್ಸ್ ಆದ್ಮೇಲೆ ಮತ್ತೆ ಮುಖ್ಯಮಂತ್ರಿಯವರು ಮತ್ತೆ 1 ಲಕ್ಷ ಕಮ್ಮಿ ಮಾಡಿದೀನಿ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ರು. ಆಗಿನ ಸರ್ಕಾರ ಈಗಿನ ಸರ್ಕಾರ ಅನ್ನೋದೆಲ್ಲ ಏನಿಲ್ಲ ಸರ್. ಅವ್ರು ಏನ್ ಮಾತಾಡ್ತಾರೆ, ಅವಾಗ ಏನ್ ಮಾತಾಡ್ತಾರೆ ಅದೇ ಮಾತ್ ಮೇಲೆ ನಿಂತ್ಕೊಳ್ಳೋದೇ ಅಲ್ವಾ ಸರ್ಕಾರ ಅಂದ್ರೆ. ಹಾಗಿದ್ರೆ ಇವಾಗ ನೀವ್ ಏನ್ ಆಗ್ಬೇಕು ಅಂತ ಕೇಳ್ತಾ ಇದೀರಾ ಮೇಡಮ್? ಫಸ್ಟ್ ಆಫ್ ಆಲ್ ಅದೇ ಹೇಳಿ ಸರ್. ನಾವು ಸ್ಟಾರ್ಟಿಂಗ್ ಏನ್ ಅಪ್ಲೈ ಮಾಡಿದ್ವಲ್ಲ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿತ್ತು ಗೊತ್ತಾ ನಿಮ್ಗೆ? ಗವರ್ಮೆಂಟ್ ಕಡೆಯಿಂದ 6%. ಸೊ ಅವ್ರು ಹೇಳಿದ ಮಾತ್ ಮೇಲೆ ಇವಾಗ ನಿಂತ್ಕೊಂಡಿದಾರ ಅವರು. ದಿಸ್ ಇಸ್ ಮೈ ಗವರ್ಮೆಂಟ್ ಬ್ಯಾಂಕ್ ಅಲ್ಲಿ ಹೋಮ್ ಲೋನ್ ಬಂದ್ಬಿಟ್ಟು ಇವಾಗ 8.4 to 8.5 ರೇಂಜ್ ಅಲ್ಲಿ ಇದೆ. 4 ಇಯರ್ಸ್ ಇಂದ ಹೊರಗಡೆಗೆ ಇವಾಗ ಅದು ಕೂಡ ಜಾಸ್ತಿ ಆಗಿದೆ ನಮ್ಗೆ. ಇದೆಲ್ಲ ಓಕೆ, ಪರವಾಗಿಲ್ಲ. ಅಟ್ಲೀಸ್ಟ್ ಅವ್ರ ಏನ್ ಇವಾಗ 8.4 to 8.5 ರೇಂಜ್ ಅಲ್ಲಿ ಬಿಟ್ಟಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್. ಅದ್ರಲ್ಲಿ ನಮ್ಗೆ ಲೋನ್ ಹಾಕೊಟ್ರು, ವಿ ಆರ್ ಕಂಫರ್ಟಬಲ್ ವಿತ್ ದಟ್. ಇದು ಯಾವ್ದಾದ್ರು ಪ್ರೈವೇಟ್ ಬ್ಯಾಂಕ್ಸ್ ನೆಲ್ಲ ಕರೆಸ್ತಾ ಇದಾರೆ, ಯಾವ್ದಾದ್ರು ಎಕ್ಸ್ಟ್ರಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್ ನೆಲ್ಲ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದಾರೆ. ಏನ್ ಗವರ್ಮೆಂಟ್ ಹಂಗಾದ್ರೆ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಇಲ್ಲಾಂದ್ರೆ ಅವ್ರ ಹತ್ರ ಅಥಾರಿಟಿ ಇಲ್ವಾ ಒಂದು ಡಿಸಿಷನ್ ತಗೊಳಕ್ಕೆ? ಇಲ್ಲ ನಮ್ಗೆ ಏನಾದ್ರು ಅವ್ರು ಚಾಯ್ಸ್ ಕೊಡ್ತಾ ಇದಾರೆ? ಏನ್ ಮಾಡ್ತಿದಾರೆ ಅವ್ರು, ಏನ್ ಮಾರಕ್ ಹೊರಟಿದಾರೆ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್. ಇದು ನಿಮ್ಮ ಒಬ್ರದೇ ಕಷ್ಟ ಅಲ್ಲ, ತುಂಬಾ ಜನದ ಇದೇ ತರ ಪ್ರಾಬ್ಲಮ್ ಇದೆ. ಯಾಕೆ ಅಂದ್ರೆ ಸರ್ಕಾರ ಮಾಡ್ತಿರೋದು ಬಡವರು ಹೊಟ್ಟೆ ಮೇಲೆ ಉಳಿತಿದೆ ಅಷ್ಟೇ ಮಾಡ್ತಿರೋದು ಅವರು. ಇವಾಗ ನನ್ನ ಹತ್ರ ತುಂಬಾ ಜನ ಮನ್ಸ್ ಬಿಚ್ಚಿ ಮಾತಾಡ್ಕೊಂಡ್ರು. ನಾನು ಹತ್ರ ಕೇಳಿದ್ದು ವಿಚಾರದ ಪ್ರಕಾರದಲ್ಲಿ ಎಲ್ಲಾರ ಮನ್ಸಲ್ಲೂ ಇದೇ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ 14 ಆಗ್ಲಿ 12 ಆಗ್ಲಿ ಜನ ಇಲ್ಲಿಂದ ತಂದ್ಕೊಡ್ತಾರೆ ಮೇಡಮ್ ಅವರು. ಅಂತ ಅಲ್ವಾ ಸರ್ ಅಪ್ಲೈ ಮಾಡಿರೋದು? 12%, 14% ಎಲ್ಲ ಕಟ್ಟೋ ತರ ಇದ್ರೆ ನಾವೇನಕ್ಕೆ ಅದಕ್ಕೆ ಅಪ್ಲೈ ಮಾಡ್ಬೇಕಿತ್ತು? ಅದು ಅಲ್ಲದೆ ಯಾರು ಇಲ್ಲಿ 1 ಲಕ್ಷ ಕೊಟ್ಟಾಗಲಿ 50,000 ಕೊಟ್ಟಾಗಲಿ ಯಾರು ಈ ವಿಷಯ ಕೂಡ ಹೇಳಿರಲಿಲ್ಲ ಮೇಡಮ್. ತುಂಬಾ ಜನ ತನ್ನ ಒಡವೆ ತನ್ನ ಬಂಗಾರಗಳನ್ನೆಲ್ಲ ಅಡ ಇಟ್ಬಿಟ್ಟು ಬಂದು ಅಲ್ಲೂ ಬಡ್ಡಿ ಕಟ್ತವ್ರೆ, ಇಲ್ಲೂ ಬಡ್ಡಿ ಕಟ್ತವ್ರೆ. ಹೌದು ಸರ್, ಎಕ್ಸಾಂಪಲ್ ನಾನೇ ಇದ್ದೀನಿ. ಈಗ ನಮ್ಮ ಮನೇಲಿ ಕೂಡ ಎಷ್ಟೋ ಪ್ರಾಬ್ಲಮ್ಸ್ ಇತ್ತು. ಅದನ್ನೆಲ್ಲದನ್ನು ಬಿಟ್ಟು ಫಸ್ಟ್ ನಾವು ಇರಕ್ ಒಂದ್ ಮನೆ ಅಂತ ನಮ್ಗೆ ಆಗ್ಲಿ ಅಂತ ಅನ್ಬಿಟ್ಟು ತಗೊಂಡೋಗಿ ಅವ್ರ ಎದೆ ಮೇಲೆ 1 ಲಕ್ಷ ಕುಕ್ಕಿದೀನಿ. ಏನ್ ಮಾಡ್ಬೇಕು ಇವಾಗ ನಾವು? ಇವಾಗ ಅವ್ರ ಏನ್ ನಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದಾರಲ್ಲ ಅದಕ್ಕೇನಾದ್ರು ನಾವು ಒಪ್ಕೊಂಡ್ರು ಏನ್ ಎಷ್ಟು ಬೀಳುತ್ತೆ ನಮ್ಗೆ? 9,000 to 10,000 ಒಳಗಡೆ ಬೀಳುತ್ತೆ. ಸೊ ನಾವು ಇವಾಗ ನೆಕ್ಸ್ಟ್ ಮಕ್ಳುಗಳು ಇರ್ತಾರೆ, ಅವ್ರ ಸ್ಕೂಲ್ ಫೀಸ್ ಹೇಗ್ ಕಟ್ಬೇಕು, ಹೇಗ್ ಮ್ಯಾನೇಜ್ ಮಾಡ್ಬೇಕು, ಹಾಸ್ಪಿಟಲ್ ಫೀಸ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಡೈಲಿ ಎಕ್ಸ್ಪೆನ್ಸಸ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ನಾವು, ಇದೆಲ್ಲಾನು ತಲೆಗೆ ಬರುತ್ತೆ ಅಲ್ವಾ ಸರ್? ಯಾಕೆ ಇದೆಲ್ಲ ಅವ್ರು ಯೋಚನೆ ಮಾಡ್ತಾ ಇಲ್ಲ? ಆಕ್ಚುಲಿ ಮೇಡಮ್, ನೀವ್ ಇದನ್ನ ಒಪ್ಪಿದ್ರು ಸಿಗಾಕೊಂತೀನಿ, ಒಪ್ಪದೇವ್ರು ಸಿಗಾಕೊಂತೀನಿ ಅಂತೀರಲ್ಲ. ನೀವು ಆಕ್ಚುಲಿ ಒಪ್ಕೊಂಡೆ ಹೋದ್ರೆ ಅವರು ಡೇಟ್ ಕೊಟ್ಟಿರೋ ಪ್ರಕಾರ ನಿಮ್ ಮನೆನ, ನಿಮ್ ಫ್ಲಾಟ್ ನ ನಾವು ರದ್ದು ಮಾಡ್ತೀವಿ, ಇದನ್ನ ಬೇರೆಯವ್ರ ಹೆಸರು ನೋಂದಣಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ನಮ್ಮ ಹೆಸರಲ್ಲಿ ಬಂದಿರೋ ಸಬ್ಸಿಡಿ ದುಡ್ಡಾಗ್ಲಿ, ನಾವು ಇಷ್ಟು ವರ್ಷ ಕಟ್ಟಿರೋ ದುಡ್ಡಾಗ್ಲಿ ಬೆಲೆನೇ ಇಲ್ವಾ? ಹೌದು ಮೇಡಮ್, ನನ್ ಕ್ವಶನ್ ಕೂಡ ಇದೆ. ನಾನು ನಿಮ್ಮ ಹತ್ರ ಯಾಕೆ ಕೇಳಿಸ್ತಾ ಇದೀನಿ ಅಂದ್ರೆ, ಹಿಂಗೆ ಬಂದು ನಮ್ಮ ಚಾನೆಲ್ ಮುಂದೆ ಎಲ್ಲರೂ ಮಾತಾಡಿದ್ರೆ ಕೆಲವು ಪಬ್ಲಿಕ್ ಎಲ್ಲ ಗೊತ್ತಾಗ್ಬೇಕು ಮೇಡಮ್ ನಮ್ ಕಷ್ಟ ಏನು ಅಂತ. ಹಾಗಿದ್ರೆ ಬಡವರಿಗೆ ಎಲ್ಲೂ ನ್ಯಾಯನೇ ಕೊಡಿಸ್ತಿಲ್ಲ ಮೇಡಮ್. ಬಡತನ ನಿರ್ಮೂಲನೆ, ಬಡತನವನ್ನು ತೊಲಗಿಸಿ ಅಂತ ಎಲ್ಲಾರು ಭಾಷಣ ಮಾಡ್ತಾರೆ ಮೇಡಮ್. ಆದ್ರೆ ಬಡವನ್ಗಿಲ್ಲಿ 14 to 12% ಬಡ್ಡಿ ಹಾಕ್ತಾರೆ. ಎಲ್ಲ ಇರೋನ್ ಗೌರ್ಮೆಂಟ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕಮ್ಮಿ ಪರ್ಸೆಂಟೇಜ್ ಲೋನ್ ಕೊಡ್ತಾರೆ, 8.4 8.5 ಕೊಡ್ತಾರೆ. ಹಾಗಿದ್ರೆ ಇಲ್ಲಿ ಬಡತನದಲ್ಲಿ ಒದ್ದಾಡಿ ಸಾಯ್ತಿರೋರ್ಗೆ ಇಲ್ಲಿ ಏನ್ ನ್ಯಾಯ ಸಿಗುತ್ತೆ ಅಂತ ನಾನು ಕೇಳ್ತಿರೋದು. ಹಾಗಿದ್ರೆ ನಿಮಗೆ ಹಂಚಿಕೆ ಮಾಡಿರೋ ಫ್ಲಾಟ್ ರದ್ದಾದ್ರೆ ನಿಮಗೆ ಪ್ರಾಬ್ಲಮ್ ಇಲ್ವಾ ಮೇಡಮ್? ಯಾಕೆ ಸರ್ ಪ್ರಾಬ್ಲಮ್ ಆಗಲ್ಲ? ನಮಗೂ ಪ್ರಾಬ್ಲಮ್ ಆಗುತ್ತೆ ಸರ್. ನಾವೆಲ್ಲ ಸೇರಿದ್ರೆ ಸರ್ಕಾರ ಸರ್, ಸರ್ಕಾರ ನಮ್ಮಿಂದ, ಸರ್ಕಾರದಿಂದ ನಾವಲ್ಲ ಸರ್. ನಾವೇನ್ ಪಾಕಿಸ್ತಾನದಿಂದ ಬಂದಿಲ್ಲ, ನಾವು ಇಂಡಿಯಾದವ್ರ ಅಂತ ತೋರ್ಸ್ಕೊಳ್ಳೋದು ನಮ್ಮ ಹತ್ರ ಪ್ರೂಫ್ ಇದೆ. ಅದೆಲ್ಲ ಗೌರ್ಮೆಂಟ್ ಆಲ್ರೆಡಿ ಸಬ್ಮಿಟ್ ಮಾಡೇನೆ ನಾವ್ ಈಗ ಮಾತಾಡ್ತಾ ಇರೋದು.
ಈಗಲೂ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಸರ್. ಅವ್ರೇನ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕೊಡ್ತಾ ಇದಾರೆ ರೇಟ್ ಆಫ್ ಇಂಟ್ರೆಸ್ಟ್, ಅದೇ ರೇಟ್ ಆಫ್ ಇಂಟ್ರೆಸ್ಟ್ ನಮಗೂ ಕೊಡಿಸ್ಲಿ. ಇಲ್ಲ ನಮ್ಗೆ ಅಲ್ಲಿ ಆಗಲ್ಲ ಅಂತಂದ್ರೆ ಪರವಾಗಿಲ್ಲ, ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಿಸ್ಲಿ ಸರ್, ನಾವು ಮಾಡ್ಸ್ಕೊಳಕ್ ರೆಡಿಯಾಗೇ ಇದೀವಿ. ಬಟ್ ನಮ್ಗೆ ಕೋಪ ಬರ್ತಿರೋದೇನು ಅಂತಂದ್ರೆ ಅವ್ರೇನು 14% 15% ಅಂತ ಇದಾರೆ, ಅದ್ ನಮ್ಮಂತ ಬಡವ್ರ ಮೇಲೆ ಹಾಕುವಂತದ್ದಲ್ಲ ಸರ್ ಅದು. ಮೇಡಮ್ ಆಕ್ಚುಲಿ ನಂದು ಒಂದು ಕ್ವಶನ್ ಇದೆ. ಈಗ 1,00,000 ಫಲಾನುಭವಿಗಳು ಅಂತ ಒಂದು ಇವರು ಸ್ಕೀಮ್ ಸ್ಟಾರ್ಟ್ ಮಾಡಿದ್ಮೇಲೆ ಆ 1,00,000 ಫಲಾನುಭವಿಗಳಿಗೂ ಒಂದೇ ತರ ನ್ಯಾಯ ಇರ್ಬೇಕಲ್ವಾ ಮೇಡಮ್? ಒಬ್ಬ 14 ಕಟ್ತಾನಂತೆ, ಇನ್ನೊಬ್ಬ 13 ಕಟ್ತಾನಂತೆ, ಇನ್ನೊಬ್ಬ 8.5 ಕಟ್ತಾನಂತೆ, ಮತ್ತೆ ಏಜ್ ಆಗಿರೋರ್ಗೆ ಮನೆ ಕೊಡಲ್ವಂತೆ. ಈ ತರ ಎಲ್ಲ ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್. ಹಾಗಿದ್ರೆ ಎಲ್ಲಾ ಫಲಾನುಭವಿಗಳಿಗೂ ಒಂದೇ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಒಂದೇ ಬ್ಯಾಂಕ್ ಅಲ್ಲಿ ಯಾಕೆ ಸಾಲ ಕೊಡಲ್ಲ? ಹೌದು ಸರ್, ನಾನು ಅದೇ ಕೇಳ್ತಾ ಇರೋದು. ಇಷ್ಟೆಲ್ಲ ರೂಲ್ಸ್ ಗಳು ಇವ್ರು ಇವಾಗ ಹೇಳ್ತಿದಾರಲ್ಲ, ಇದೇ ರೂಲ್ಸ್ ನಾವೇನ್ ಅಪ್ಲೈ ಮಾಡಕ್ ಹೋದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ 1,00,000 ಎಲ್ಲ ಕಟ್ಬಿಟ್ಟು, ಅವಾಗ ಹೇಳಿದ್ರೆ ನಾವು ಅವಾಗ ಯೋಚನೆ ಮಾಡಿ ಅಪ್ಲೈ ಮಾಡ್ತಿದ್ವಲ್ಲ, ಹೌದು ನಮ್ ಕೈಲಿ ಆಗುತ್ತಾ ಆಗಲ್ವಾ ಅಂತ ಅನ್ಬಿಟ್ಟು. ಈಗ ಇಷ್ಟೆಲ್ಲ ಆಸೆ ಇಟ್ಕೊಂಡು ಅಷ್ಟ್ ಕಷ್ಟಪಟ್ಟು 1,00,000 ಹೊಂದ್ಸ್ಕೊಂಡು ಹೋಗಿ ಕೊಟ್ಟಿ, ಈಗ ಇವ್ರು ಇವಾಗ ಇಷ್ಟೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಮಾತಾಡಿದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಈಗ ನಾವ್ 1,00,000 ಅಮೌಂಟ್ ಕಟ್ಟಿದ್ವಲ್ಲ ಸರ್, ಎಲ್ಲಿ ಕಟ್ಟಿದ್ವಿ ಹೇಳಿ ನೋಡೋಣ, ಹೇಳಿ. IDBL ಬ್ಯಾಂಕ್ ಅಲ್ಲಿ ಮೇಡಮ್ ಕಟ್ಟಿರೋದು ನಾವು ಅಮೌಂಟ್. ಸೊ ಅದು ಕೂಡ ನ್ಯಾಷನಲೈಸ್ ಬ್ಯಾಂಕ್ ಅಂತ ಹೇಳ್ತಾ ಇದೀರಾ? ನಮ್ಮ ಹತ್ರ ಬಡ್ಡಿ ವಸೂಲಿ ಮಾಡಕ್ಕೆ ಇವ್ರಿಗೆ ಇವಾಗ ಪ್ರೈವೇಟ್ ಬ್ಯಾಂಕ್ ಆಗ್ಲಿ ಇಲ್ಲ ಪ್ರೈವೇಟ್ ಫೈನಾನ್ಸ್ ಆಗ್ಲಿ ಬೇಕಾಗುತ್ತೆ ಇವ್ರಿಗೆ. ಅದ್ರಲ್ಲಿ ನಿಮ್ ಫ್ಲಾಟ್ ರದ್ದು ಮಾಡ್ತೀವಿ ಅಂತ ಹೇಳಿ 2 ಸತಿ ನೋಟಿಸ್ ಬೇರೆ ಕಳಿಸ್ತಾ ಇದಾರೆ ಸರ್. ಮೇಡಮ್ ಇದು ನಿಮ್ದೊಂದೇ ಪ್ರಾಬ್ಲಮ್ ಅಲ್ಲ, ಅಲ್ಲಿ ತುಂಬಾ ಜನ ಆಲ್ರೆಡಿ ಲೋನ್ ಮಾಡಿಸಿರೋರು ಅವರೇ, ಮತ್ತೆ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಮನೆ ತಗೊಂಡಿರೋರು ಕೂಡ ಅವರೇ. ಇರೋರೇನೋ ಫುಲ್ ಕ್ಯಾಶ್ ಕೊಟ್ಟು ತಗೊಂತಾರೆ ಸರ್, ಇಲ್ದಲ್ಲಿ ಇರೋ ನಾವೆಲ್ಲಿ ಹೋಗ್ಬೇಕು? ಹಾಗೇನೆ ಬಡ್ಡಿ ಕಟ್ಟೋ ತಾಕತ್ತಿರೋರು ಕೂಡ ತಗೊಂತಾರೆ ಸರ್, ನಾವೆಲ್ಲಿ ಹೋಗ್ಬೇಕು? ನೋಟಿಸ್ ಬಂದಿರೋ ಕಾರಣದಿಂದ ಎಲ್ಲಿ ನಮ್ ಫ್ಲಾಟ್ ರಿಟರ್ನ್ ತಗೊಂಡ್ಬಿಡ್ತಾರೋ ಅಂತ ಭಯದಿಂದನೂ ತುಂಬಾ ಜನ ಹೋಗ್ಬಿಟ್ಟು ಲೋನ್ ಹಾಕ್ಸ್ಕೊಂತಾ ಇದಾರೆ. ಆದ್ರೆ ಅವ್ರು ಲೋನ್ ಹಾಕ್ಸ್ಕೊಬೇಕಾದ್ರೆ ಅವ್ರ ತಲೆಯಲ್ಲಿ ಏನ್ ಹೊಡ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ಪ್ರೆಸೆಂಟ್ ಭಯ ಬಿದ್ದು ಹಾಕ್ಸ್ಕೊಂತಾ ಇದಾರೆ ಸರ್ ಲೋನ್, ಬಟ್ ಅವ್ರ ಫ್ಯೂಚರ್ ಯೋಚನೆ ಮಾಡ್ತಾ ಇಲ್ಲ, ವಾಟ್ ಈಸ್ ನೆಕ್ಸ್ಟ್ ಅಂತ ಅನ್ಬಿಟ್ಟು. ಹೌದು ಮೇಡಮ್, ನಾನು ಅಷ್ಟೇ ಜನಗಳು ಕ್ವಶನ್ ಮಾಡ್ತಿರೋದು ಏನಂದ್ರೆ ವಾಟ್ ಈಸ್ ನೆಕ್ಸ್ಟ್, ವಾಟ್ ಈಸ್ ನೆಕ್ಸ್ಟ್, ಏನಿರ್ಬೋದು, ವಾಟ್ ಈಸ್ ನೆಕ್ಸ್ಟ್, ಏನಾಗ್ಬೋದು ಇದರಿಂದ ಅಂತ ಮುಂದೆ. ನೋಟಿಸ್ ನೋಡಿ ಲೋನ್ ಹಾಕ್ಸ್ಕೊಂಡಿರೋರು ಸ್ವಲ್ಪ ಜನ ಆದ್ರೆ, ಅಲ್ಲೇನ್ ಅಧಿಕಾರಿಗಳು ಮಾತಾಡಿದ್ರು ಆ ಜಾಗದಲ್ಲಿ, ಅವರ ಒಂದು ಮಾತು ಕೇಳಿ ನಿಮ್ಮ ಒಂದು ಮನೇನ ನೀವು ಈ ಕೂಡಲೇ ರಿಜಿಸ್ಟರ್ ಮಾಡಿಸ್ಕೊಂಡೇ ಹೋದರೆ ಈ ಮನೇನ ನಾವು ಬೇರೆಯವರಿಗೆ ಹಂಚಿಕೆ ಮಾಡ್ತೀವಿ ಅಂತ ಅವ್ರು ಹೇಳಿದ ಮಾತು ಕೇಳಿ ಕೆಲವಷ್ಟು ಜನ ಲೋನ್ ಹಾಕ್ಸ್ಕೊಂಡಿದ್ದಾರೆ. ಇದು 1 ತಿಂಗಳು 2 ತಿಂಗಳು ಮಾತಲ್ಲ, ಇದು 10 ವರ್ಷ 15 ವರ್ಷ ಕಟ್ಟುವಂತ ಮಾತಿದು. ಈ 10 ವರ್ಷ 15 ವರ್ಷದಲ್ಲಿ ಯಾರಿಗೂ ಕಷ್ಟ ಬರೋದೇ ಇಲ್ವಾ? 1 ತಿಂಗಳು ನಾವು ಲೋನ್ ಕಟ್ಟಕ್ ಆಗದೆ ಇರೋಂತ ಪರಿಸ್ಥಿತಿ ಯಾರಿಗೂ ಬರೋದೇ ಇಲ್ವಾ? ಎಲ್ರು ಕಟ್ಟಿ ಕ್ಲಿಯರ್ ಮಾಡ್ಬಿಡ್ತಾರ? ಇಲ್ಲ ಅಲ್ವಾ, ಕಷ್ಟ ಬಂದೇ ಬರುತ್ತೆ. ಆ ಟೈಮಲ್ಲಿ ನೆಕ್ಸ್ಟ್ ಎಪಿಸೋಡ್. ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು. ಆಯ್ತು ಬಿಡು.